ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಪಿರಮಿಡ್‌ಗೆ ಹೋಗಿದ್ವಿ. ಹಾಗಾಗಿ ವಿಡಿಯೋ ಕೂಡ ಮಾಡ್ಕೋಣ ಅಂತ ಮಾಡ್ಕೋತಾ ಇದೀನಿ. ವಿಡಿಯೋ ಡೈರೆಕ್ಷನ್ ಮಾತ್ರ ಉದ್ದವಾಗಿ, ಅಡ್ಡವಾಗಿ ತಗೊಂಡಿದೀವಿ. ಮೊಬೈಲ್ ನಾನ್ ಹಿಡ್ಕೊ, ನೀನು ಹಿಡ್ಕೊ ಅಂತ. ನನ್ ಮಗ ನಾಯಿ ಮರಿನ ಎತ್ತಾಕೊಂಡ್ ಬಂದ್ಬಿಟ್ಟಿದ್ದಾನೆ. ಅದಕ್ಕಂತೂ ಟಾರ್ಚರ್ ಕೊಡ್ತಾ ಇದ್ದಾನೆ. ನಾಯಿ ಮರಿ ಮನೆ ಹತ್ರನೇ ಇರೋದದು. ಸಾಕಿರೋದೇನು ಅಲ್ಲ. ಅದನ್ನ ಎತ್ತಾಕೊಂಡ್ ಬಂದ್ಬಿಟ್ಟ. ಇನ್ನೇನ್ ಮಾಡಕ್ಕಾಗಲ್ಲ. ಅವನಿಗೋಸ್ಕರ ಇರ್ಲಿ ಅಂತ ನಾವು ಕೂಡ ತಗೊಂಡ್ ಬಂದ್ವಿ. ಹಾಲು ಕುಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ. ಹೋಗಿ ಮತ್ತೆ ಮನೆ ಹತ್ರ ಬಿಟ್ರೆ ಆಯ್ತಂತ. ಅದನ್ನಂತೂ ಫೋಟೋ ನಾನ್ ತೆಗಿಸ್ಕೊ, ನೀನ್ ತೆಗ್ಸೋ, ಬೀದಿ ನಾಯಿನ, ಸಾಕಿರೋ ನಾಯಿನ, ಅಯ್ಯೋ! ಜನ ಅಂತೂ ದೊಡ್ಡೋರು, ಚಿಕ್ಕವರು ಈ ಕಡೆ ಜನಕ್ಕೆ ನಾಯಿ ಮರಿ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಹಾಗಾಗಿ ಎಲ್ಲ ಕೇಳ್ತಾನೆ ಇದ್ರು. ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಬಟ್ ಅವೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ನಾನು. ತುಂಬಾನೇ ಇಷ್ಟಪಡ್ತಾರೆ. ನಾವು ಕೂಡ ಇಷ್ಟ. ಬಟ್ ನಾವೆಲ್ಲ ಬಾಡಿಗೆಗಿರೋರು ಸಾಕಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಏನಾದ್ರು ನಾಯಿ ಮರಿ ಸಾಕ್ಬಿಟ್ರೆ ಅಷ್ಟೇ ಬಾಡಿಗೆಗೆ ಮನೆನೇ ಖಾಲಿ ಮಾಡಿಸ್ಬಿಡ್ತಾರಂತಾನೆ ಹೇಳ್ಬೋದು. ನಮ್ಗೆಲ್ಲ ಸಾಕಕ್ಕಾಗಲ್ಲ. ಅಲ್ಲಿ ಮನೆ ಹತ್ರ ಇರೋದನ್ನೇ ತಗೊಂಡ್ ಬಂದ. ಅವ್ನಿಗೆ ತುಂಬಾನೇ ಇಷ್ಟ. ತಗೊಂಬರ್ಲಿ ಬಿಡು ಮತ್ತೆ ಹೋಗ್ಬಿಟ್ರಾಯ್ತಂತ ನಾವು ಕೂಡ ಸುಮ್ನಾದ್ವಿ. ಪಿರಮಿಡಲ್ಲಂತೂ ಬೋಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬೋಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದೊಡ್ಡೋರು, ಚಿಕ್ಕವರು ಬೋಟಿಂಗ್ ಕೂಡ ಆಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ನಾನು ಕ್ಲಿಪ್ಪಿಂಗ್ಸ್ ಅಷ್ಟೊಂದೇನು ತಗೊಂಡಿಲ್ಲ. ಅದ್ಯಾ ಮೆಡಿಟೇಷನ್ ಕೂಡ ಇದೆ. ಮೆಡಿಟೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಹಾಫ್ ಅನ್ ಅವರ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಸ್ಬಿಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಮೈಂಡ್ ಅಂತೂ ತುಂಬಾನೇ ರಿಲೀಫ್ ಕೊಡುತ್ತೆ. ಏನೇ ಟೆನ್ಷನ್ ಇರ್ಲಿ, ಏನೇ ಇದಿರ್ಲಿ, ಸಿಕ್ಕಾಪಟ್ಟೆ ಮೈಂಡ್ ಅಂತೂ ತುಂಬಾನೇ ಕೂಲ್ ಆಗುತ್ತೆ. ಮೈಂಡ್ ಅಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಮಕ್ಳಿಗೆ ಕೂಡ ಅಷ್ಟೇನೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಗಿಡಗಳಾಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಬುದ್ಧನ ಸ್ಟ್ಯಾಚು ಆಗಿರ್ಬೋದು, ತುಂಬಾ ಸ್ಟ್ಯಾಚುಗಳು ಕೂಡ ಇದೆ. ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ತೀನಿ. ಆ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಮಕ್ಕಳಿಗಾಗಿರ್ಬೋದು, ದೊಡ್ಡೋರಿಗಾಗಿರ್ಬೋದು ಸಿಕ್ಕಾಪಟ್ಟೆ ಮೈಂಡ್ ರಿಲೀಫ್ ಕೊಡುತ್ತೆ. ಕಾರ್‌ದೊಂದು ದುಡ್ಡು ತಗೋತಾರಷ್ಟೇ. ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು. ಅದು ಕಡಿಮೆನೆ. ಅದ್ ಬಿಟ್ರೆ ಇನ್ನೇನು ಇಲ್ಲ. ನೋಡಕ್ಕೆ ಏನ್ ದುಡ್ಡಾಗ್ಲಿ, ಇನ್ನೊಂದಾಗ್ಲಿ, ಟಿಕೆಟ್ ಆಗ್ಲಿ ಯಾವ್ದು ತಗೊಳಲ್ಲ. ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾ ಕಾರ್‌ಗಳಾಗಿರ್ಬೋದು, ಗಾಡಿಗಳಾಗಿರ್ಬೋದು, ತುಂಬಾ ಜನ ಬೆಂಗಳೂರಿಂದಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತಂತಾನೆ ಹೇಳ್ತೀನಿ. ಈ ಕಡೆ ರಜಾ ಬಂದಾಗೆಲ್ಲ ಜಾಸ್ತಿ ಕನಕಪುರ ಸೈಡಾಗ್ ಗಾಡಿಗಳು. ಈ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅಷ್ಟು ಜನ ಬರ್ತಾರೆ ಮೆಡಿಟೇಷನ್‌ಗಾಗಿರ್ಬೋದು, ಈ ತರ ಪ್ಲೇಸ್ ನೋಡಕ್ಕಾಗಿರ್ಬೋದು. ಬೆಂಗಳೂರಿಂದ ಈ ಕಡೆ ಕನಕಪುರ ಸೈಡೇ ಜಾಸ್ತಿ ಗಾಡಿಗಳು ಬರುತ್ತೆ. ಬುದ್ಧನ ಸ್ಟ್ಯಾಚು ಹತ್ರ ಎಲ್ಲರೂ ಕ್ಲಿಪ್ಪಿಂಗ್ಸ್ ತಗೊಂಡ್ರು. ನಾವು ಕೂಡ ಬುದ್ಧನ ಸ್ಟ್ಯಾಚು ಹತ್ರ ತಗೊಂಡ್ವಿ. ಬಟ್ ಇದ್ರಲ್ಲೆಲ್ಲ ಆಡ್ ಮಾಡ್ಲಿಲ್ಲ. ತುಂಬಾನೇ ಅವಾಗವಾಗ ಹೋಗ್ತಾ ಇರ್ತೀವಲ್ವಾ, ಹಾಗಾಗಿ ಮಾಡ್ಲಿಲ್ಲ. ಏನಪ್ಪಾ ಅಂದ್ರೆ ಸ್ವಲ್ಪ ಇರ್ಲಿ ಅಂತ ಅಲ್ಲೊಂದ್ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ. ಏನಕ್ಕಂದ್ರೆ ಲಾಂಗ್ ಆಯ್ತು ವಿಡಿಯೋ ಕೂಡ ಹಾಕಿಲ್ಲ ನಾನು. ಊರಿಗೋಗಿದ್ದೆ, ಕೆಲ್ಸ ಅದು ಇದು ಅಂತ. ಹಾಗಾಗಿ ಇರ್ಲಿ. ಬೆಂಗಳೂರಿಂದ ಏನಾದ್ರು ಕನಕಪುರ ಸೈಡ್ ಬರೋರಿದ್ರೆ ಒಂದ್ ಒಳ್ಳೆ ಪ್ಲೇಸ್ ನೋಡ್ಬೋದು. ನೋಡುವಂತ ಪ್ಲೇಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಇರ್ಲಿ ಅಂತ ನಾನು ಕೂಡ ಕ್ಲಿಪ್ಪಿಂಗ್ಸ್ ತಗೊಂಡೆ. ಆಮೇಲೆ ಮನೆಗೆ ಬಂದ್ಮೇಲೆ ಒಂದು ಬ್ಲೌಸ್ ಕೂಡ ಅಷ್ಟೇ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕೆಲಸ ಇರುತ್ತೆ, ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಮುಗಿದ್ಬಿಡುತ್ತೆ. ಹೊಲಿಯೋದು ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ಕಟ್ ಮಾಡ್ಕೊಳ್ದೆ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತದೆ. ಮೆಜರ್ಮೆಂಟ್ ತಗೊಳ್ಳೋದು, ಟೇಪು, ಕತ್ರಿ, ಅದು ಇದು ಬಟ್ಟೆಗಳು ಪೀಸ್ ಆಗಿರ್ಬೋದು, ಸ್ಕೇಲ್ ಆಗಿರ್ಬೋದು, ಮನೆ ತುಂಬಾ ಹರಡ್ಕೊಂಡು ಕುತ್ಕೋಬೇಕಾಗುತ್ತೆ. ಮುಂಚೆನೆ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಅವಾಗ ಹೊಲಿಬೋದು. ತುಂಬಾನೇ ಈಸಿ ಆಗುತ್ತೆ. ಹಾಗಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಬ್ಲೌಸ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಅದೇನು ಅಷ್ಟೊಂದು ನೀಟಾಗಿ ತಗೊಂಡಿಲ್ಲ ಅಂತ ಅನ್ಕೋತೀನಿ. ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನು. ಜಾಸ್ತಿ ಏನು ಇದ್ ಮಾಡ್ಲಿಲ್ಲ. ಸ್ಲೀವ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾನೇ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ತೀನಿ. ಈ ಕಡೆ ಕನಕಪುರ ಸೈಡ್ ಏನಾದ್ರು ಬಂದ್ರೆ ಖಂಡಿತವಾಗ್ಲೂ ವಿಸಿಟ್ ಕೊಡಿ. ಒಂದ್ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ತೀನಿ. ಮೈಂಡ್ ಅಂತೂ ತುಂಬಾನೇ ಫ್ರೆಶ್ ಆಗುತ್ತೆ. ಮಕ್ಕಳಿಗೆ ಆಗಿರ್ಬೋದು, ದೊಡ್ಡೋರ್ಗೆ ಆಗಿರ್ಬೋದು. ಮಕ್ಕಳಿಗಂತೂ ತುಂಬಾನೇ ಆಟ ಆಡ್ಬೋದು. ಜಾರಬಂಡಿ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ಬೋಟಿಂಗ್ ಆಗಿರ್ಬೋದು, ಕೆಫೆ ಕೂಡ ಇದೆ. ಆಮೇಲೆ ಊಟ ಕೂಡ ಕೊಡ್ತಾರೆ. ಪಿಜ್ಜಾ ಅದು ಎಲ್ಲಾನು ಸಿಗುತ್ತೆ. ಒಂದು ಒಳ್ಳೆ ಪ್ಲೇಸ್, ನೋಡುವಂತ ಪ್ಲೇಸ್ ಅಂತಾನೆ ಹೇಳ್ಬೋದು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪಿರಮಿಡ್ ಬಗ್ಗೆ ಅದ್ರಲ್ಲಿ ಎಲ್ಲಾನು ಮಾಹಿತಿ ಸಿಗುತ್ತೆ. ತುಂಬಾನೇ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ತೀನಿ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತಂದ್ರೆ ಅದೆಷ್ಟು ದೊಡ್ಡ ಪ್ಲೇಸ್ ಅಂತ ಗೊತ್ತಾಗುತ್ತೆ. ತುಂಬಾನೇ ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಮೈಂಡ್ ಅಂತೂ ತುಂಬಾನೇ ರಿಲೀಫ್ ಕೊಡುತ್ತೆ. ಏನೇ ಟೆನ್ಷನ್ ಇರ್ಲಿ, ಅದಿರ್ಲಿ ಅಲ್ಲಿಗೋದ್ರೆ ಒಂದು ಆರಾಮ್ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ವಾತಾವರಣ. ಸಂಡೇ ಅಂತೂ ಯಾಕ್ ಹೋಗಿದೀವಂತ ಅನ್ಸಲ್ಲ. ಯಾಕ್ ಬಿಟ್ಟು ಬಂದ್ವಿಯಪ್ಪ ಅನ್ಸುತ್ತೆ. ಅಷ್ಟೊಂದು ಒಳ್ಳೆ ವಾತಾವರಣ ಅಂತಾನೆ ಹೇಳ್ಬೋದು. ಕಟ್ ಮಾಡ್ಕೊಂಡದೆಲ್ಲ ಮುಗೀತು. ಹೊಲಿಬೋದು ಈಸಿಯಾಗಿ ಅಂತ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚ್